ನಿಂಗೆ ದಿಟ ಹೇಳು. ಕಮ್ಲಿ, ನಂಗೇನ್ ಗೊತ್ತು? ಸರೋಜಕ್ಕ ಬೇರೆ ಏನೋ ನೋಡಿ ಎದ್ರುಕೊಂಡಿರ್ಬೇಕು. ನೋಡ್ ಕಮ್ಲಿ, ನಂಗೆ ಹೊಟ್ಟೆಯಲ್ಲಿ ಗುಡುಗುಡ ಅಂತಿತ್ತು. ನಾನು ವಾಶ್ರೂಮಲ್ಲೇ ಕುಂತಿದ್ದೆ. ನಿನ್ಮ್ಯಾ ಕಣೆಗೂ ನಂಗೇನೋ ಗೊತ್ತಿಲ್ಲ. ನಿಂಗೇನೋ ತೋರ್ಸಮ್ಮ ಅಂತ ಸ್ಯಾನೆ ಖುಷಿಯಲ್ಲಿದ್ದೆ. ಓಲಿ ಬಿಡು. ಅದೇನು ಹೇಳು. ಬ್ಯಾಡ ಬಿಡ್ಕಮ್ಲಿ. ಹೇಳ್ ನಿಂಗೆ. ಸರಿ, ಇಲ್ಲಿ ನೋಡು. ಏನಿದು? ಕಮ್ಲಿ, ಈಗ ದಿವಸ ನಡೆದಿದ್ದೆಲ್ಲ ಸ್ಯಾನೆ ಚಿಕ್ಕ ಪುಟ್ಟ ಸಂಭ್ರಮ. ಈಗ ನೀನ್ ನಿಶ್ಚಿತಾರ್ಥ. ಒಳ್ಳೆ ಗ್ರ್ಯಾಂಡ್ ಆಗಿರೋ ಬಟ್ಟೆ ಹಾಕೋಬೇಕು. ನೋಡ್ ನಿಂಗೆ, ನೀನ್ ಮೊದ್ಲು ಹಿಂಗೆಲ್ಲ ಮಾತಾಡೋದನ್ನ ನಿಲ್ಸು. ನಾನು ಆಗ್ಲೇ ಅಪ್ಪ ಅಂತ ಮಾತಾಡೀನಿ. ನಿಶ್ಚಿತಾರ್ಥನ ಸಿಂಪಲ್ ಆಗಿ ಮಾಡ್ಕೊಳ್ಳಮ್ಮ ಅಂತ. ಏನು? ಅಯ್ಯ, ನೀನ್ ಯಾಕವಿ ಹಿಂಗ್ ಸಾಕಾದೆ? ಇನ್ನೇನ್ ಕಮ್ಲಿ, ನೀ ನಿಶ್ಚಿತಾರ್ಥ ಸ್ಯಾನೆ ಸಿಂಪಲ್ ಆಗಿ ಮಾಡ್ಕೊಂಡ್ರೆ ಏಟ್ ಲಾಸ್ ಆಯ್ತದ ಗೊತ್ತಾ? ಯಾರ್ಗೆ? ಇನ್ಯಾರ್ಗೆ? ನಂಗೆ. ನೋಡ್ಕಮ್ಲಿ, ನೀನು ಸಿಂಪಲ್ ಆಗಿ ಮಾಡ್ಕೊಂಡ್ರೆ ನಾನು ಸುಮಾರಾಗಿರೋ ಬಟ್ಟೆ ಹಾಕೋಬೇಕು. ಮೇಕಪ್ಪು ಇರೋಕ್ಕಿಲ್ಲ, ಕ್ಯಾಮ್ರಾಮೇನು ಇರೋಕ್ಕಿಲ್ಲ, ಫೋಟೋನೂ ಇಲ್ಲ. ಇನ್ಸ್ಟಾಗ್ರಾಮಾಗೆ ನನ್ನ ಫಾಲೋವರ್ಸ್ ಎಲ್ಲ ಅದು ಏಟ್ ಬೇಸರ ಮಾಡ್ಕೋತಾರೆ ಗೊತ್ತಾ ನಿಂಗೆ? ಮಾಡ್ಕೊಳ್ಳಿ ಬಿಡು. ನಾನು ರಿಸಿ ಸರು ತೀರ್ಮಾನ ಮಾಡಿದ್ದೀವಿ, ನಮಗೆ ಈ ಆಡಂಬರ ಎಲ್ಲ ಬೇಕಾಗಿಲ್ಲ ಅಂತವ. ಯಾರು ನಿಂಗೆ? ಕಮ್ಲಿ, ರಿಸಿ ಸರಯ್ಯ. ಸರಿ ಕೊಡು. ಇರ್ಕಮ್ಲಿ, ಮೊದಲು ನನ್ನ ಅಪ್ಲಿಕೇಶನ್ ನಾನು ಹಾಕ್ಬೇಕು. ಹಲೋ ರಿಸಿ ಸರ್, ನಿಮಗ್ 100 ವರ್ಷ ಆಯ್ಸು. ನಿಂಗೆ ಕಮ್ಲಿ ಕೊಡು. ಸರ್, ಲವ್ ಬರ್ಡ್ಸ್ ಮಾತಾಡೋದು ಇದ್ದೇ ಇರ್ತೈತೆ. ಮೊದಲು ನೀವು ನಂತಾವ್ ಮಾತಾಡ್ಬೇಕು. ಅದೇನೋ ಎಂಗೇಜ್ಮೆಂಟ್ನ ಸ್ಯಾನೆ ಸಿಂಪಲ್ ಆಗಿ. ಕಮ್ಲಿ ಅವ್ರ ಹತ್ರ ಫೋನ್ ಕೊಡು ಅಂದ. ಯಾಕೆ ಸರ್, ನೀವು ನಂತಾವ್ ಮಾತಾಡೋಕಿಲ್ವಾ? ನಿಂಗೆ ಕೊಡು. ಸಂಸಿ ಸರ್. ಕಮ್ಲಿ, ಯಾಕೋ ಸರ್ ಸ್ಯಾನೆ ಕೋಪಾಗವ್ರೆ. ಹಲೋ, ನಿಂಗೆ ಮೇಲೆ ಕೂಗಾಡ್ಬಿಟ್ಟ. ಸಾರಿ. ಏನಾಯ್ತು ಸರ್? ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಕಮ್ಲಿ ಅವರ. ಪ್ರಾಬ್ಲಮ್ಮಾ? ಸರ್, ಮನೆಯಾಗೆಲ್ಲರೂ ಹುಷಾರಾಗಿ ಅವ್ರೆ ತಾನೆ? ಏನೋ ಚಿಕ್ಕ ವಿಷಯ ಅಂದಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದೆ. ಆದರೆ ಈ ವಿಷಯನ ನಿಮ್ಮಿಂದ ಮುಚ್ಚಿಡೋಕ್ಕಾಗಲ್ಲ. ಯಾರಿಂದನೋ ವಿಷಯ ಗೊತ್ತಾಗೋದ್ರ ಬದಲು ನಾನೇ ಹೇಳೋಣ ಅಂತ ಕಾಲ್ ಮಾಡಿದೆ. ಸದ್ಯಕ್ಕೆ ನಮ್ಮಿಬ್ಬರು ನಿಶ್ಚಿತಾರ್ಥ ನಡೆಯಲ್ಲ. ಹೊರಗಡೆ ಸಿನಿಮಾಗೆ ಹೋಗಂಗಿಲ್ಲ, ಮಾಲ್ಗೆ ಹೋಗಂಗಿಲ್ಲ, ಹೊರಗಡೆ ಎಲ್ಲ ಸುತ್ತಾಡಂಗಂತೂ ಇಲ್ಲವೇ ಇಲ್ಲ. ಅದಕ್ಕೆ ಎಷ್ಟೊತ್ತು ಅಂತ ಮೊಬೈಲ್ ನೋಡಿ 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 ನನಗೂ ಸಾಕಾಗೋಯ್ತು. ನಿನ್ ರೂಮಿಗೆ ಬಂದೆ. ಲೂಡೋ ಆಡೋಣವಾ? ಆಡೋಣ. ಬೇಕು ಅಂತ ತಾನೇ ನೀವೀಗ ಆಡ್ತಿರೋದು? ಅಮ್ಮಮ್ಮೋ, ಇದೇನ್ ಬೇಬಿ, ಇದ್ದಕ್ಕಿದ್ದ ಹಾಗೆ ಈ ನಿನ್ನ ಅಮ್ಮಮ್ಮನಿಗೆ ಆಯುಧ ತೋರ್ಸೋದು? ನನಗ್ ಬರ್ತಿರೋ ಕೋಪಕ್ಕೆ. ಯಾಕಿಷ್ಟು ಕೋಪ? ಕೂಲ್ ಡೌನ್ ಬೇಬಿ, ಕೂಲ್ ಡೌನ್. ಲಾಕ್ಡೌನ್ ಟೈಮಲ್ಲಿ ಕೋಪ ಒಳ್ಳೇದಲ್ಲ ಬೇಬಿ, ಪ್ಲೀಸ್. ಅಮ್ಮಮ್ಮ, ಏನಾಯ್ತು ಬೇಬಿ? ಆ ಕೆಸರಿನ ಕಮ್ಲಿ ಏನಾದ್ರೂ ಒಂದ್ಲ? ಇನ್ನೂ ಅವಳೇನಾದ್ರೂ ಹೇಳ್ಬೇಕಾ? ಆಗ್ಬೇಕಾಗಿರೋದೆಲ್ಲ ಆಯ್ತಲ್ಲ. ಅಲ್ಲ, ತಾರ ಹತ್ರ ನಾವು ಮಾತಾಡಾಗಿದೆ, ಇನ್ಯಾಕೆ ನಿನಗಿಷ್ಟು ಟೆನ್ಷನ್ ಅಂತ? ಮಾತಾಗಿದೆ ಅಷ್ಟೇ, ಅದಕ್ಕೆ ಟೆನ್ಷನ್. ಬೇಬಿ, ಮಾತು ಹೂವು, ಅದು ಕಾಯಿಯಾಗಿ ಹಣ್ಣಾಗೋದಕ್ಕೆ ಸ್ವಲ್ಪ ಕಾಯ್ಬೇಕು. ಆದ್ರೆ ಇವ್ರು ಯಾರು ಕಾಯಲ್ವಲ್ಲ ಅಮ್ಮಮ್ಮ. ಎಂಗೇಜ್ಮೆಂಟ್ ಹೇಗ್ ನಡಿಬೇಕು ಅನ್ನೋ ಡಿಸ್ಕಷನ್ ನಡೀತಿದೆ, ಗೊತ್ತಾ ನಿಮ್ಗೆ? ಗೊತ್ತು.
ಸರ್ಕಾರ 20 ನಿಮಿಷಕ್ಕೊಂದ್ಸರಿ ಚೆನ್ನಾಗಿ ಕೈ ತೊಳಿರಿ ಅಂತ ಹೇಳಿದೆಯಲ್ಲ, ಪ್ರತಿ ಸರಿ ಕೈ ತೊಳೆದಾಗ್ಲೆಲ್ಲ ಈ ಅಮ್ಮ ಮಗಳನ್ನ ಮನೆಯಿಂದ ಹೇಗೆ ತೊಳೆಯೋದು ಅಂತಾನು ಯೋಚಿಸ್ತಿರ್ತೀನಿ, ಗೊತ್ತಾ? ನೀನ್ ಅನ್ಕೊಂಡ ಹಾಗೆ ನಾನು ಸುಮ್ಮನೆ ಕೂತಿಲ್ಲ ಬೇಬಿ. ಆ ತಾರಾಗೆ ಹೇಗೆ ಬತ್ತಿ ಹಚ್ಚಬೇಕೋ ಆ ಕೆಲಸ ಈಗಾಗಲೇ ಮಾಡಾಗಿದೆ. ಅಂದ್ರೆ ಅಂದ್ರೆ ನಾನಿನ್ನ ಮರೆಯಲಾರೆ. ಅಂದ್ರೆ ಎಲ್ಲವೂ ಅರ್ಥ ಆಗತ್ತೆ. ಜಸ್ಟ್ ವೇಟ್ ಅಂಡ್ ವಾಚ್ ಬೇಬಿ. ನಾನು ಯಾರನ್ನೋ ದಿಟ್ಟವಾಗ್ಲೂ ನೋಡ್ದೆ. ಕಮ್ಲಿ ಬಂದೇಟ್ಗೆಯ ಅವ್ರು ಹೊಂಟೋದ್ರ. ಯಾರಲ್ಲಿ ನಿಂತಿದ್ದು? ಯಾರೋ ಈ ಮನೆ ಮ್ಯಾಕೆ ಕಣ್ಣಾಕ್ತಾವ್ರೆ. ಯಾರನ್ನ ನಮ್ಗೆ ಕೆಡಕ್ ಮಾಡ್ಬೇಕು ಅಂತ ವಂಚಾಗ್ತಾವ್ರ. ಇಲ್ಲ ಮರವ ನೀನೇ ಕಾಪಾಡ್ಬೇಕು ಕಣವ. ಗೌರಿ, ಏನಾಯ್ತು? ನೀವಾ? ನೀನ್ ಮಲ್ಗಿರ್ತೆ ಅನ್ಕೊಂಡೆ, ಇನ್ನೂ ಎದ್ದಿದ್ಯಾ? ಇಲ್ಲ ರೀ, ಯಾಕೋ ನಿದ್ದೆನೆ ಬರ್ತಾ ಇಲ್ಲ. ಅದ್ಯಾಕೆ ಇಷ್ಟೊಂದು ಹೆದರ್ಕೊಂಡೆ? ಏನಾಯ್ತು ಗೌರಿ? ಸರಿ ಕೂತ್ಕೋ, ನೀರ್ ತಗೊಂಡ್ಬರ್ತೀರಿ. ತಗೋರಿ. ರೀ, ನೀವು ಆಚಿಂದ ಬಂದ್ರಾ? ಯಾಕೆ ಗೌರಿ? ನೀವು ಬರುವಾಗ ಅಲ್ಲಿ ಯಾರಾದ್ರೂ ಓಡಾಡ್ತಾ ಇದ್ದಿದ್ ನೋಡಿದ್ರಾ? ಇಲ್ವಲ್ಲ ಗೌರಿ, ಯಾಕೆ ಹೇಳ್ತಾ ಇದ್ಯಾ? ನನಗೆ ಯಾರನ್ನೋ ನೋಡ್ದಂಗಾಯ್ತು. ಅಲ್ಲಿ ಯಾರೋ ಇದ್ರು ರೀ, ನಾನೇ ನೋಡ್ದೆ. ಹೌದಾ? ಸರಿ, ಅದಕ್ಕೇನೀಗ? ಅವ್ರು ಯಾರೋ ನಮ್ಮ ಮನೆ ಮ್ಯಾಕೆ ಕಣ್ಣಾಕಿ ಏನೋ ಕೆಟ್ಟದ್ ಮಾಡ್ಬೇಕು ಅಂತ ಅವರೇ ಕಣ್ರಿ. ನಂಗೆ ಸಾನೆ ಭಯ ಆಯ್ತೈತೆ. ಆ ನಿಂಗಿ ಜೊತೆ ಸೇರ್ಕೊಂಡು ಹಾರರ್ ಸಿನಿಮಾ ಎಲ್ಲ ನೋಡ್ತಾ ಇದ್ಯಲ್ಲ, ಅದಕ್ಕೆ ಹೇಗಿದ್ಯಾ? ರೀ, ನೀವು ತಮಾಷೆ ಮಾಡಬೇಡಿ. ನಾನು ದಿಟ್ಟವಾಗ್ಲೂ ಹೇಳ್ತಾ ಇವ್ನಿ. ತಮಾಷೆ ಮಾಡ್ತಾ ಇಲ್ಲ ಗೌರಿ, ನೀ ಈ ವಿಷಯನ ತಲೆಗೆ ಹಾಕೊಂಡು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಯಾರು ಬರ್ತಾರೆ? ಅದು ನಮ್ಮನೆಗೆ ಕೆಟ್ಟದ್ದು ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ. ನೀನು ಸುಮ್ಮನೆ ಅತಿಯಾಗಿ ಯೋಚನೆ ಮಾಡಿಕೊಂಡು ಡಿಸ್ಟರ್ಬ್ ಆಗ್ತಾ ಇದೆಯಾ ಅಷ್ಟೇ. ರೀ, ಯಾವುದಕ್ಕೂ ಒಂದ್ಕಿತ ಇಬ್ರು ಆಚೆಗಾಗಿ ನೋಡ್ಕೊಂಬರೋಣ, ಬರ್ತೀರಾ? ಗೌರಿ, ಇದು ಅತಿ ಆಯ್ತು. ಊರೇ ಲಾಕ್ಡೌನ್ ಅಂತ ಆಗಿ ಈಗ ಸ್ವಲ್ಪ ಉಸಿರಾಡ್ತಾ ಇದೆ. ಇದರಲ್ಲಿ ನೀನು ಏನೇನೋ ಕಲ್ಪನೆ ಮಾಡ್ಕೊಳ್ತಾ ಇದೆಯಾ ಅಷ್ಟೇ. ಯಾರಾದರೂ ಬಂದರೆ ಗೇಟ್ ಸೌಂಡ್ ಆಗುತ್ತೆ, ಭಯ ಪಡಬೇಡ. ಬಾ ಮಲ್ಕೋ. ಯಾಕೆ ಸರ್ ಹಿಂಗೆ ಹೇಳ್ತಿದ್ದೀರಾ? ಸದ್ಯಕ್ಕೆ ಯಾರನ್ನ ನಿಶ್ಚಿತಾರ್ಥ ಬೇಡ ಅಂತ ಹೇಳಿದ್ರ, ಅಥವಾ ಈ ಕರೋನಾ ಎಲ್ಲ ಮುಗಿಲಿ ಅಂತವಾ? ಅದಲ್ಲ ಕಮಲಿ ಅವರೇ. ಮತ್ತೆ ಭಯ ಪಡುವಂಥದ್ದು ಏನೂ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಆದರೆ ಅಮ್ಮನ ಮೆಮೊರಿಗೆ ಇನ್ನೂ ತೊಂದರೆ ಆಗಿದೆ ಕಮಲಿ ಅವರೇ. ಇತ್ತೀಚೆಗೆ ನಡೆದಿದ್ದೇನೂ ನೆನಪಿಲ್ಲ.
ಅಯ್ಯೋ, ನಾವು ನಿಮ್ಮ ಮನೆಗೆ ಬಂದಿದ್ದು, ಅಲ್ಲಿ ಮಾತಾಡಿದ್ದು, ನಿಶ್ಚಿತಾರ್ಥ ಡಿಸೈಡ್ ಮಾಡಿದ್ದು, ಇದು ಯಾವುದೋ ಅವ್ರಿಗೆ ನೆನಪಲ್ಲ ಇಲ್ಲ, ಎಲ್ಲ ಮರ್ತು ಹೋಗಿದ್ದಾರೆ. ಸರ್, ಭಯ ಪಡೋ ಅಂಥದ್ದು ಏನೂ ಇಲ್ಲ ಅಂತೇಳಿ ಈ ರೀತಿ ಹೇಳ್ತಿದ್ದೀರಲ್ಲ ಸರ್. ಸರ್, ಮೊದಲು ಅವ್ರನ್ನ ದೊಡ್ಡ ಡಾಕ್ಟರ್ ತವ ಕರ್ಕೊಂಡೋಗಮ್ಮ, ಆಮ್ಯಾಕೆ ಅವ್ರಿಗೇನಾಗೈತೆ ಅಂತ ತಿಳ್ಕೊಳ್ಳಮ್ಮ. ನಾಳೆ ಬೆಳಗ್ಗೆ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ತೀನಿ ಕಮಲಿ ಅವರೇ. ಇನಿಷಿಯಲ್ ರಿಪೋರ್ಟ್ಸಲ್ಲಿ ದೊಡ್ಡದಾಗಿ ಅಂಥ ಪ್ರಾಬ್ಲಮ್ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಐ ಗೆಸ್ ಟೆಂಪರರಿ ಮೆಮೊರಿ ಲಾಸ್. ಆದಷ್ಟು ಬಿರ್ನೆ ಸರಿ ಹೋದ್ರೆ ಸಾಕು ಸರ್. ಇಂಥ ಟೈಮಲ್ಲಿ ನಮ್ಮಿಬ್ಬರು ಎಂಗೇಜ್ಮೆಂಟ್ ಬಗ್ಗೆ ಹೇಳಿ ಅರ್ಥ ಮಾಡಿಸೋದು ತುಂಬಾ ಕಷ್ಟ. ಸರ್, ಅದು ನಂಗೆ ಅರ್ಥ ಆಯ್ತೈತೆ. ಎಲ್ಲ ಒಳ್ಳೇದೇ ಆಗಬೇಕಾದ್ರೆ ಹೀಗಾಗೋಯ್ತಲ್ಲ ಅಂತ ನಿಮ್ಮ ಮನೇಲಿ ಅಂದ್ಕೊಳ್ಳೋದು ಬೇಡ. ನೀವೇ ಮಾತಾಡಿ ಒಂಚೂರು ಅರ್ಥ ಮಾಡಿಸಿ. ಚಂದ್ರು ಅಂಕಲ್ಗೆ ಈ ವಿಷಯ ಗೊತ್ತಾಗೋದಕ್ಕೂ ಮೊದಲೇ ನಾನು ನಿಮ್ಗೆ ಹೇಳ್ತಿದ್ದೀನಿ. ಹ್ಞೂ ಸರ್, ನೀವು ನಮ್ಮ ಬಗ್ಗೆ ಯೋಚನೆ ಮಾಡಬೇಡಿ. ಮೊದಲು ಅಮ್ಮನ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಥ್ಯಾಂಕ್ಸ್ ಕಮಲಿ ಅವರೇ, ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಅಯ್ಯೋ ಸರ್, ಈ ನಿಶ್ಚಿತಾರ್ಥ ಮದುವೆ ಎಲ್ಲ ಜನರಿಗೋಸ್ಕರ ಅಟ್ಟೆ ಸರ್. ನಾನು ನಿಮ್ಮನ್ನು ಒಪ್ಕೊಂಡಾಗಲೇ ನಿಮ್ಮನೆ ನಮ್ಮನೆ ಎಲ್ಲ ಒಂದಾಗೋಯ್ತು ಸರ್. ಈ ಥ್ಯಾಂಕ್ಸ್ ಎಲ್ಲ ಏನೂ ಬೇಕಾಗಿಲ್ಲ. ಸರಿ, ಟೈಮ್ ಆಗಿದೆ, ಮಲ್ಕೊಳ್ಳಿ. ಸರಿ ಸರ್, ಹುಷಾರು. ಕಮಲಿ, ಇಲ್ಲ, ಇದಕ್ಕೆ ದಿಟ ಅಲ್ಲ. ನಾನಿನ್ನ ನೋಡಲಿಲ್ಲ. ಗುಡ್ ಮಾರ್ನಿಂಗ್ ಅನಿಕಾ. ಈ ಕೋವಿಡ್ ಕರ್ಮ ಮುಗಿಯೋವರೆಗೂ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಏನು ಇಲ್ಲ. ಎಲ್ರೂ ಭಯದಲ್ಲೇ ಓಡಾಡ್ತಾ ಇರಬೇಕು ಅಷ್ಟೇ. ನಗೋವಂಥದ್ದು ನಾನು ಏನು ಹೇಳ್ದೆ ಅಮ್ಮಮ್ಮ ಈಗ? ಗುಡ್ ಮಾರ್ನಿಂಗ್ ಹೇಳಿದ್ದು ನಾನಲ್ಲ ಬೇಬಿ. Oh my God! Tara aunty, what happened? ಹಣೆಯಲ್ಲಿ ಬ್ಯಾಂಡೇಜ್. Are you okay? ಚೆನ್ನಾಗೆ ಆಕ್ಟ್ ಮಾಡ್ತೀಯ ಅನಿಕಾ. What? Acting? ಆಂಟಿ ಏನಾಯ್ತು ನಿಮ್ಗೆ? ನಿಮ್ಮ ಅಮ್ಮಮ್ಮ ಹೇಳಿಲ್ವಾ? ಅವ್ವ, ನಂಗೆ ಹೇಳಿದ್ರೆ ನಾನು ರಂಗೋಲೆ ಬಿಡಿಸ್ತಿದ್ನಿಲ್ವಾ? ನೀನು ಯಾಕೆ ಮಾಡ್ತಿದ್ಯಾ? ಕೊಡು, ನಾನು ಹಾಕ್ತೀನಿ. ಬಿಡು ಕಮಲಿ, ನಾನು ಮಾಡ್ತೀನಿ. ಅವ್ವ, ಕಾಲೇಜು ರಜಾ, ನಾನು ಹಿಂಗೆ ಇಬ್ರು ಮನೆಯಾಗೆ ಇದ್ದೀವಿ. ಇನ್ನು ಮನೆಯಾಗಿರೋ ಕೆಲ್ಸದವರೆಲ್ಲ ಲಾಕ್ಡೌನ್ ಅಂತ ಊರ್ಗೋಗವ್ರೆ. ಲಕ್ಷ್ಮಕ್ಕ ಒಬ್ಳೆ ಅಡ್ಗೆ ಮಾಡ್ತಾಳೆ. ಮನೆ ಕೆಲ್ಸನೆಲ್ಲ ನೀನ್ ಮೈ ಮ್ಯಾಗೆ ಹಾಕೊಂಡ್ ಮಾಡ್ತೀಯ. ಬಿಡು ಕಮಲಿ, ಇದೆಲ್ಲ ರೂಢಿ ಆಗೈತಲ್ವಾ, ಮಾಡ್ಕೋತೀನಿ. ಈ ಲಾಕ್ಡೌನ್ ಸಮಯದಾಗೆ ಹೊಸ ಸುಧಾರಿಸ್ಕೊಂಡು ಸಂದಾಗ ಅಭ್ಯಾಸ ಮಾಡ್ಕೊಳ್ಳಿ. ಮನೆ ಕೆಲಸ ಏನು ಯಾವಾಗ್ಲೂ ಇದ್ದುದಯ. ಅವ್ವ, ಇದನ್ನೇ ನನ್ನ ಕಾಲೇಜಾಗ ನನ್ನ ಫ್ರೆಂಡ್ಸ್ ತವ ಹೇಳಿದ್ರೆ ಇಂಥ ಅವ್ವ ನಮ್ಗಿಲ್ವಲ್ಲ ಅಂತ ಆಡ್ಕೊಂಡು ಹಾಕ್ತಾರೆ ಆಟೆಯ. ಆದ್ರೆ ಕಮಲಿ, ಅವ್ರು ಯಾರುವೆ ಹಳ್ಳಿನೇ ನೋಡಿರಕ್ಕಿಲ್ಲ. ಕಮಲಿ, ನೀನು ಅದು ಏಟ್ ಕೆಲಸ ಮಾಡ್ತಾ ಇದ್ದೀವ, ಆ ವಿಚಾರದಾಗೆ ನನ್ ಸಾನೇ ಹೆಮ್ಮೆ ಐತೆ ಕಣವ. ಈಗ ಅದೇ ಸಮಸ್ಯೆ ಆಗಿರತ್ ಕಣವ. ಆಗ ಆಟೊಂದೆಲ್ಲ ಕೆಲಸ ಮಾಡ್ಬಿಟ್ಟು ಈಗ ನೀನ್ ಒಬ್ಳೆ ಈಟೊಂದ್ ಕೆಲಸ ಮಾಡೋದನ್ನ ನನ್ ಕಣ್ಣಿಂದ ನೋಡಕ್ ಹಾಕಿಲ್ಲ. ಸರಿ, ನೀನ್ ರಂಗೋಲೆ ಬಿಡು, ನಾನು ಅಡ್ಗೆ ಮನೆಗೆ ಹೋಗಿ ಸಹಾಯ ಮಾಡ್ತೀನಿ. ಕಮಲಿ, ಅದಕ್ಕೂ ಮುಂಚೆ ತಾರಮ್ಮರ್ಗೊಂದು ಫೋನ್ ಮಾಡ್ಬಿಡು. ಪಾಪ ಹೆಂಗವ್ರ ಏನೋ ಈಗ. ಓ, ಅಪ್ಪಯ್ಯ ಹೇಳಿದ್ರಾ? ಅವ್ರಿಗೊಂದು ಫೋನ್ ಮಾಡ್ಬಿಟ್ಟು ನಂಗೂ ಕೊಡು, ನಾನು ಮಾತಾಡ್ತೀನಿ. ನಾನು ರಿಷಿ ಸರ್ಗೆ ಫೋನ್ ಮಾಡ್ತೀನಿ. ಇರವ, ಹೋಗಿ ಫೋನ್ ತಕೊಂಬರ್ತೀನಿ.
ಅವ್ವ ಫೋನ್ ಮಾಡ್ತೀನಿ ಬಾರವ ಮಾತಾಡು. ಅವನೇ ನನ್ನ ಹುಡಿಕೊಂಡು ಇಲ್ಲಿ ಗಂಟ ಬಂದವನೇ. ಅವ್ವ ಅಯ್ಯ ಇದ್ಯಾಕವ್ವ ಫೋನ್ ಮಾಡ್ಕೊಡ್ತೀನಿ ಮಾತಾಡ್ತೀಯಾ? ಇಲ್ಲ ಇಲ್ಲ ನಿಮ್ಮ ಅಮ್ಮಮ್ಮ ಹೇಳಿಲ್ವಾ? ತಾರಾ, ಅನಿಕಾ ನಿಜವಾಗ್ಲೂ ಆಕ್ಟ್ ಮಾಡ್ತಿಲ್ಲ. ಸರ್ಪ್ರೈಸ್ ನಿನ್ನಿಂದಾನೇ ಗೊತ್ತಾಗ್ಲಿ ಅಂತ ನಾನು ಹೇಳಕ್ ಹೋಗ್ಲಿಲ್ಲ. ಏನ್ ಸರ್ಪ್ರೈಸ್? ನೀವಿಬ್ರು ಏನ್ ಮಾತಾಡ್ತಿದ್ದೀರಾ? ನಾನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ, ನೀನೇ ಪ್ರಾಣ ನನ್ನಾಣೆಗೂ. ಅನಿಕಾ, ನಿಮ್ಮಮ್ಮಮ್ಮ ಅಲ್ಲಿ ಕೂತ್ಕೊಂಡೆ ನನಗಿಲ್ಲಿ ಬ್ಯಾಂಡೇಜ್ ಹಾಕಿದ್ದಾರೆ. 2 ಇಂಚ್ ಬ್ಯಾಂಡೇಜಿಗೆ ಎಂಗೇಜ್ಮೆಂಟ್ ನಿಲ್ಸೋ ತಾಕತ್ತಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಕಾಮಿನಿ, ಐ ಅಗ್ರಿ, ನೀವು ತುಂಬಾ ಬುದ್ಧಿವಂತರೇನೆ. ಅಬ್ಬಾ, ಇಷ್ಟು ವರ್ಷದ ನಂತರ ನಿನ್ನ ಕೈಲಿ ನಾನು ಹೊಗಳಿಸ್ಕೋಬೇಕಾಯ್ತು ನೋಡ್ತಾರಾ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನೋಡ್ದ್ಯಾ ಬೇಬಿ, ಕೇಳಿಸ್ಕೊಂಡ್ಯಾ ನಿಮ್ಮ ಅತ್ತೆ ಹೇಳೋದನ್ನ? ಓ ಸಾರಿ ತಾರಾ, ನಾನು ಅತ್ತೆ ಅಂದ್ಬಿಟ್ಟೆ. ತಾರಾ, ನಿನಗೆ ಓಕೆನಾ? ನಿಜನೇ ಹೇಳಿದಿರಲ್ಲ, ಅನಿಕಾನೇ ನಮ್ಮನೆ ಸೊಸೆ ಅಲ್ವಾ? ಬಟ್ ಆಂಟಿ, ಏನ್ ಈ ಡ್ರಾಮಾ ಎಲ್ಲ ನಂಗೆ ಅರ್ಥನೇ ಆಗ್ತಿಲ್ಲ. ಓ ಮೈ ಗಾಡ್, ಸೀರಿಯಸ್ಲಿ? ಹೋ, ಮತ್ತೆ ಈ ಕಾಮಿನಿ ಐಡಿಯಾ ಅಂದ್ರೆ ಸುಮ್ಮನೆನಾ? ಆಂಟಿ, ಅಮ್ಮಮ್ಮಗಿಂತಲೂ ನೀವೇ ಗ್ರೇಟ್. ಎಸ್ ಆಂಟಿ, ಪ್ಲಾನ್ ಕೊಡೋದು ಈಸಿನೇ, ಬಟ್ ಅದನ್ನ ಯಾರಿಗೂ ಡೌಟ್ ಬರ್ದೇ ಇರೋ ಹಾಗೆ ಆಕ್ಟ್ ಮಾಡ್ತಿದ್ದೀರಲ್ಲ. ವಾವ್, ಐ ಆಮ್ ಯುವರ್ ಫ್ಯಾನ್. ಯು ಆರ್ ಮೈ ಇನ್ಸ್ಪಿರೇಷನ್. ತಾರಾ ಆಂಟಿ, ರಿಷಿ ಇದ್ರ ಬಗ್ಗೆ ಏನಂತ? ಹಿ ಮಸ್ಟ್ ಬಿ ರಿಯಲಿ ಅಪ್ಸೆಟ್ ಅಬೌಟ್ ದಿಸ್ ಅಲ್ವಾ? ರಿಷಿ ದುಃಖದಲ್ಲೇ ಇದ್ದಾನೆ. ಆದ್ರೆ ಏನ್ ಮಾಡೋದು? ಈ ಎಂಗೇಜ್ಮೆಂಟ್ ನಿಲ್ಬೇಕು ಅಂದ್ರೆ ನಾನು ಹೀಗೆ ಮಾಡಲೇಬೇಕಿತ್ತು. ರಿಷಿ ಈಗ ದುಃಖ ಪಡಲಿಲ್ಲ ಅಂದ್ರೆ ಅವಳನ್ನ ಮದುವೆ ಆಗಿ ಜೀವನ ಪೂರ್ತಿ ದುಃಖ ಪಡ್ಬೇಕಾಗತ್ತೆ. ನೋ 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 ತಾರಾ ಆಂಟಿ, ನಾನು ಋಷಿಗೆ ಕಷ್ಟ ಕೊಡಲ್ಲ. ನಾನು ಋಷಿನ ನೋಡ್ಕೋತೀನಿ. ಬಟ್ ಈ ಮದುವೆ ನಡಿಬಾರ್ದು. ನೀವು ಮಾಡಿದ್ದೆ ಸರಿ. ಆದರೂ ಆಂಟಿ, ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಯಾರಿಗೂ ಇದ್ರ ಬಗ್ಗೆ ಡೌಟ್ ಬರಬಾರ್ದು. ಡೋಂಟ್ ವರಿ, ಈ ಮಾಸ್ಟರ್ ಪ್ಲಾನ್ ಯಾರಿಗೂ ಗೊತ್ತಿಲ್ಲ. ತಾರಾ,